ಇದು ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಒಂದು ಸುದ್ದಿ. ರಾಜ್ಯದಲ್ಲಿ ನಡೆಯುವಂತಹ ಒಂದು ಲಂಚಾವತಾರವನ್ನ ನಿಮ್ಮ ಜನಶಕ್ತಿ ನ್ಯೂಸ್ ಬ್ರೇಕ್ ಮಾಡಿದೆ. ರಾಜ್ಯದ ಶಿಕ್ಷಣ ಇಲಾಖೆಯಲ್ಲಿ ಈ ಲಂಚಾವತಾರ ಅಂತಕ್ಕಂಥದ್ದು ತಾಂಡವ ಆಡ್ತಾ ಇದೆ. ಶಿಕ್ಷಣ ಸಚಿವರೇ, ಇದರಲ್ಲಿ ನಿಮಗೆಷ್ಟು ಪಾಲು ಸಿಗ್ತಾ ಇದೆ? ರಾಜ್ಯದ ಶಿಕ್ಷಣ ಇಲಾಖೆಯಲ್ಲಿ ಲಂಚ ಕೊಟ್ಟರೆ ಸಾಕು, ಆರಾಮಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಬಹುದು. ಇಂತಹ ಒಂದು ಬಹುದೊಡ್ಡ ಸುದ್ದಿಯನ್ನು ನಿಮ್ಮ ಜನಶಕ್ತಿ ನ್ಯೂಸ್ ಹೊರತರ್ತಾ ಇದೆ ಮತ್ತು ಬ್ರೇಕ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಲಂಚಾವತಾರ ಅಂತಕ್ಕಂಥದ್ದು ಈಗಾಗಲೇ ತಾಂಡವ ಆಡ್ತಾ ಇದೆ. ಇದು ಎಲ್ರಿಗೂ ಗೊತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಏನು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ನಿಮ್ಮದೇ ಸರ್ಕಾರದಲ್ಲಿ ಇಂತಹ ಒಂದು ಲಂಚಾವತಾರ. ನಮ್ಮ ರಾಜ್ಯದಲ್ಲಿ ಯಾವುದೇ ಕಡೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ ದುಡ್ಡು ಕೊಟ್ಟರೆ ಸಾಕು, ಅದು ಆರಾಮಾಗಿ ನಾವು ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಬಹುದು. ಮಾನ್ಯ ಶಿಕ್ಷಣ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಇಂತಹ ಘಟನೆಗಳು ಗಮನಕ್ಕೆ ಬರ್ತಾ ಇಲ್ವಾ? ಅಥವಾ ಇದರಲ್ಲಿ ನೀವೇನಾದರೂ ಪಾಲನ್ನು ತೆಗೆದುಕೊಳ್ತಿದ್ದೀರಾ ಅಂತ ಹೇಳಿ ಜನಗಳು ಮಾತಾಡ್ತಾ ಇದ್ದಾರೆ. ಏನಪ್ಪ ಈ ಸುದ್ದಿ? ಎಲ್ಲಿ ನಡೀತಾ ಇದೆ? ಯಾವ ಕ್ಷೇತ್ರದಲ್ಲಿ ಲಂಚಾವತಾರ ನಡೀತಾ ಇದೆ? ಯಾವ ಶಿಕ್ಷಣ ಇಲಾಖೆಯಲ್ಲಿ ಲಂಚಾವತಾರ ನಡೀತಾ ಇದೆ ಅಂತ ನೀವು ನೋಡ್ಬೋದು. ಅದು ಬೇರೆ ಎಲ್ಲೂ ಅಲ್ಲ, ನಮ್ಮದೇ ರಾಜಧಾನಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ದಕ್ಷಿಣ ತಾಲೂಕಿನ ಅಥವಾ ದಕ್ಷಿಣ ಜಿಲ್ಲೆಯ ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಬಂದಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ DDPI ಕಚೇರಿಯಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡಬಹುದು, ಯಾವ ಲೈಸೆನ್ಸ್ ಬೇಕಾದರೂ ತಗೋಬಹುದು, ಯಾವ ಶಾಲೆಯನ್ನು ಕೂಡ ಪ್ರಾರಂಭ ಮಾಡಬಹುದು. ಇದು ರಾಜಧಾನಿ ಬೆಂಗಳೂರು ದಕ್ಷಿಣ DDPI ಕಚೇರಿಯಲ್ಲಿ ನಡೆದಿರ್ತಕ್ಕಂತಹ ಒಂದು ದೊಡ್ಡ ಕರ್ಮಕಾಂಡ. ಈ ವಿಡಿಯೋ ಈಗ ಜನಶಕ್ತಿ ನ್ಯೂಸ್ಗೆ ಲಭ್ಯ ಆಗಿದೆ. ದಕ್ಷಿಣ ತಾಲೂಕಿನ DDPI ವಿವೇಕಾನಂದ ಅವರ ಕಚೇರಿಯಲ್ಲಿ ವಿವೇಕಾನಂದ ಅವರು ಲಂಚಕ್ಕೆ ಬೇಡಿಕೆಯನ್ನು ಇಟ್ರ, ಅವರ ಸಹಾಯಕರ ಮೂಲಕ ಲಂಚಕ್ಕೆ ಬೇಡಿಕೆಯನ್ನು ಇಟ್ರ ಅಂತಹ ಒಂದು ದೊಡ್ಡ ಸುದ್ದಿ ನಿಮ್ಮ ಜನಶಕ್ತಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮಾನ್ಯ ಶಿಕ್ಷಣ ಸಚಿವರೇ, ಇದಕ್ಕೆ ನೀವೇನು ಕ್ರಮವನ್ನು ತೆಗೆದುಕೊಳ್ತೀರಿ? ಇಂತಹ ಭ್ರಷ್ಟಾಚಾರ, ಇಂತಹ ಲಂಚಾವತಾರ ರಾಜ್ಯದಲ್ಲಿ ನಡೀತಾ ಇದೆ. ಇಂತಹ ಲಂಚಕೋರರಿಗೆ ನೀವು ಏನು ಕ್ರಮವನ್ನು ತೆಗೆದುಕೊಳ್ತೀರಿ? ಬೆಂಗಳೂರು ದಕ್ಷಿಣ ತಾಲೂಕಿನ DDPI ವಿವೇಕಾನಂದ ಅವರೇ, ಏನು ಹೇಳ್ತೀರಿ ಈ ಸುದ್ದಿಗೆ? ನ್ಯೂ ಸ್ಕೂಲ್ ಪರ್ಮಿಷನ್ ಸರ್. ನ್ಯೂ ಸ್ಕೂಲ್ ಪರ್ಮಿಷನ್? ಹೌದು ಸರ್. ಕೀ ಹಾಕಿದ್ದಾರೆ ಸೈನ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದ್ರು ಸರ್ ಅವರು. ಅವನು ಯಾವನು ಹೇಳಕ್ಕೆ CRP ಅವನು ಯಾವನ ಕಂತ್ರಿ ಯಾವನು CRP ಅವನು? ಯಶೋಧ ಅಂತ ಯಾರೋ ಲೇಡಿ ಸರ್. ಪ್ರತಿ ವಾರನೂ ಬರ್ತಾರೆ ಸರ್, ನೀವು ನಡೆಸಬೇಡಿ ಅಂತಾರೆ. ಯಾವಾಗ ಕೇಳೋಣ ಪರ್ಮಿಷನ್? ನಿಂಗರಾಜಪ್ಪ ಸರ್ ಇದ್ದಾಗ ಕೊಟ್ಟಿದ್ರು ಸರ್. ಮುಜೀಬ್ ಒಂದು ನಿಮಿಷ ಬಂದಿಲ್ಲ, ಅದು ಹೌದಾ? ಅಲ್ಲ, ಅದು ಕೀ ಹಾಕಬೇಕಿತ್ತು. ಏನಾಗಿದೆ ಚೆಕ್ ಮಾಡ್ಬೇಕು. ನಿಮ್ಮ ನಂಬರ್ ಹೇಳಿ, ಅವ್ರಿಗೆ ಹೇಳ್ತೀನಿ ನಾನು. ಬರ್ತೀವಿ ಸೇರಿಸಿ ಹೇಳಿದ್ರು ನಾನು. ಮಾತಾಡಲ್ಲ ಸಾಹೇಬ್ರಿಗೆ ಎಷ್ಟು ಇವಾಗ? ಅದರೊಳಗೆ ನಿಮ್ಗೆ ಎಷ್ಟು ಸರ್ ಹೇಳಿ. ಒಂದೂವರೆಯಲ್ಲಿ 25 ನಾನು ಇಟ್ಕೊತೀನಿ. ಸಾಹೇಬ್ ಒಂದು ಕಾಲ್ ಸಾಹೇಬ್ರಿಗೆ ಅವ್ರಿಗೆ ಚೆಕ್ ಕಮ್ಮಿ ಮಾಡಿಸಿ ಸರ್. ಹಾಕ್ಬೋದು. ಯಾರೋ ಒಬ್ರು ವಿವೇಕಾನಂದ DDPI ಬೆಂಗಳೂರು ದಕ್ಷಿಣ ತಾಲೂಕಿನ DDPI ವಿವೇಕಾನಂದ ಅವರ ಹತ್ರ ಹೋಗ್ತಾರೆ. ಹೋದಾಗ DDPI ಅವರು ಒಂದು ಸಂಖ್ಯೆಯನ್ನು ಕೊಡ್ತಾರೆ, ಮುಜೀಬ್ ಅನ್ನೋ ವ್ಯಕ್ತಿಯ ನಂಬರನ್ನು ಕೊಡ್ತಾರೆ. ಆತನೂ ಕೂಡ ಬೆಂಗಳೂರು ದಕ್ಷಿಣ ತಾಲೂಕಿನ DDPI ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ವ್ಯಕ್ತಿ. ಆ ವ್ಯಕ್ತಿಯ ನಂಬರನ್ನು ಕೊಡ್ತಾರೆ DDPI ಅವರು. ಈತನ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಈ ವಿಡಿಯೋ ನಿಮ್ಮ ಜನಶಕ್ತಿ ನ್ಯೂಸ್ಗೆ ಲಭ್ಯ ಆಗಿದೆ. ಏನು ಮುಜೀಬ್ ಅನ್ನೋ ಸಹಾಯಕ ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾನೆ. ಎಷ್ಟು ಕೊಡ್ತೀರಿ? ನಿಮ್ಮ ಕೆಲಸ ಆಗತ್ತೆ, ನೀವು ಕೊಟ್ಟರೆ ಕೆಲಸ ಆಗತ್ತೆ. 2, 1.5, 1.25 ಲೆಕ್ಕವೇ ಇಲ್ಲ. ರಾಜ್ಯ ಸರ್ಕಾರ ಇದನ್ನೆಲ್ಲ ಗಮನಿಸಬೇಕು. ರಾಜ್ಯದ ಶಿಕ್ಷಣ ಸಚಿವರು ಗಮನಿಸಬೇಕು. ಏನಿದು? 30-40 ಸೈಟಲ್ಲಿ ನೀವು ಶಾಲೆಯನ್ನು ತೆರೀಬಹುದು. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದಷ್ಟು ನಾಮ್ಸ್ ಇದೆ, ಒಂದಷ್ಟು ಕಾನೂನುಗಳಿದೆ. ಆ ಕಾನೂನುಗಳನ್ನು ಪರಿಪಾಲನೆ ಮಾಡಬೇಕಾಗತ್ತೆ. ನಗರ ಪ್ರದೇಶದಲ್ಲಿದ್ದರೆ ಅರ್ಧ ಎಕರೆ ಜಮೀನು ಇರಲೇಬೇಕು, ಗ್ರಾಮಾಂತರ ಪ್ರದೇಶದಲ್ಲಿ 1 ಎಕರೆ ಜಮೀನು ಇರಲೇಬೇಕು. ಇಲ್ಲಿ 30-40 ಸೈಟಲ್ಲಿ ಶಾಲೆಯನ್ನು ತೆರೀಬಹುದು, ಯಾರು ಬೇಕಾದರೂ ಶಾಲೆಯನ್ನು ತೆರೀಬಹುದು. ಇಂತಹ ಒಂದು ಲಂಚದ ಬೇಡಿಕೆಯನ್ನು ಇಟ್ಟಿದ್ದಾರೆ DDPI ಕಚೇರಿಯ ಸಹಾಯಕ ಮುಜೀಬ್. DDPI ವಿವೇಕಾನಂದ ಅವರ
ಸಲಹೆ ಅಂತ ಬೇಡಿಕೆ ಇಟ್ಟರು ಅಥವಾ ಅವರೇ ವೈಯಕ್ತಿಕವಾಗಿ ಬೇಡಿಕೆ ಇಟ್ಟರು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮುಜೀಬ್ ಅವರು, 25 ಕೊಟ್ಬಿಡಿ, 25 ದನಿಗೆ 1 ಸಾಹೇಬರಿಗೆ ನಿಮ್ಮ ಕೆಲಸ ಆಗೋಗ್ಬಿಡ್ತದೆ. ಇದು ರಾಜ್ಯ ಸರ್ಕಾರದ ಕೆಲಸ. ಸೇರಿಸಿ ಹೇಳ್ಬೋದು ಮಾತಾಡಲ್ಲ ಸಾಹೇಬ್ರಿಗೆ ಎಷ್ಟು ಇವಾಗ ಅದರೊಳಗೆ ನಿಮ್ಗೆ ಎಷ್ಟು ಸರ್ ಹೇಳಿ. 1.5 25 ನಾನು ಇಟ್ಕೊತೀನಿ. ಸಾಹೇಬ್ ಒಂದು ಕಾಲ್ ಕೊಡು. 1 ಕಾಲು ಸಾಹೇಬ್ರಿಗೆ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿಸಿ ಸರ್ 90 ಹಾಕ್ಬೋದು. ಇದು ಶಿಕ್ಷಣ ಸಚಿವರ ಗಮನಕ್ಕೆ ಬರ್ತಿಲ್ವೇ ಅಥವಾ ಶಿಕ್ಷಣ ಸಚಿವರ ಅನುಮತಿಯ ಮೇರೆಗೆ ಅಧಿಕಾರಿಗಳು ಈ ಕೆಲಸವನ್ನ ಮಾಡ್ತಾ ಇದ್ದಾರಾ? ಶಿಕ್ಷಣ ಸಚಿವರು ಈ ಒಂದು ಘಟನೆಗೆ ಏನು ಉತ್ತರವನ್ನು ಕೊಡ್ತಾರೆ? ತಮ್ಮ ಕಣ್ಣು ಮುಂದೆ ನಡೀತಾ ಇದೆ, ಎಲ್ಲವೂ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ತಮ್ಮ ಸಹಾಯಕನ ನಂಬರನ್ನು ಕೊಡ್ತಾರೆ. ವಿವೇಕಾನಂದ DDPI ಅವರು ಸಹಾಯಕನ ನಂಬರ್ ಮೂಲಕ ಡೀಲ್ ಮಾಡ್ತಾರೆ. ಸರ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಸರ್. ಏನಾಗ್ಬೇಕು? ಅದು ಸೈನ್ ಏನಾಗಬೇಕಂತೆ ಸರ್, ಅದು ಆಗಿಲ್ಲ ಅಂತೇಳಿ ಅಲ್ಲಿ CRP ಬಂದು ಸ್ವಲ್ಪ ಇದು ಮಾಡ್ತಿದ್ದಾರೆ. ಯಾವ ಥರ ಅದು? ನ್ಯೂ ಸ್ಕೂಲ್ ಪರ್ಮಿಷನ್ ಸರ್. ನ್ಯೂ ಸ್ಕೂಲ್ ಪರ್ಮಿಷನ್? ಹೌದು ಸರ್. ಕೀ ಹಾಕಿದ್ದಾರೆ. ಸೈನ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದ್ರು ಸರ್ ಅವರು. ಅವನು ಯಾವನು ಹೇಳಕ್ಕೆ CRP ಅವನು ಯಾವನ ಕಂತ್ರಿ ಯಾವನ್ CRP ಅವನು? ಯಶೋಧ ಅಂತ ಯಾರೋ ಲೇಡಿ ಸರ್. ಪ್ರತಿ ವಾರನೂ ಬರ್ತಾರೆ ಸರ್, ನೀವು ನಡೆಸಬೇಡಿ ಅಂತಾರೆ. ಯಾವಾಗ ತಗೊಂಡಿದ್ದೆ ಪರ್ಮಿಷನ್? ನಿಂಗರಾಜಪ್ಪ ಸರ್ ಇದ್ದಾಗ ಕೊಟ್ಟಿದ್ರು ಸರ್. ಮುಜೀಬ್ ಒಂದು ನಿಮಿಷ ಬಂದಿಲ್ಲ. ಅದು ಹೌದಾ? ಅಲ್ಲ ಅದು ಕೀ ಹಾಕಬೇಕಿತ್ತು. ಏನಾಗಿದೆ ಚೆಕ್ ಮಾಡ್ಬೇಕು. ನಿಮ್ಮ ನಂಬರ್ ಹೇಳಿ, ಅವ್ರಿಗೆ ಹೇಳ್ತೀನಿ ನಾನು. ಬರ್ಕೊಳ್ಳಿ. 9535 6677 ಓಕೆ 711. ಚೆಕ್ ಮಾಡಿಸ್ಬಿಟ್ಟು ಹಾಕಿಸ್ತೀನಿ ನಾನು. ಯಾವಾಗ ತೊಗೊಂಡಿರೋದು ನೀವು ಸ್ಕೂಲ್ ಪರ್ಮಿಷನ್? ಇದು 9535667711 ಕಾಲ್ ಮಾಡಿ. ನಮ್ಮದೆಲ್ಲ ಸೇರಿಸಿ ಹೇಳ್ಬೋದು. ಮಾತಾಡಲ್ಲ ಸಾಹೇಬ್ರಿಗೆ ಎಷ್ಟು ಇವಾಗ ಅದರೊಳಗೆ ನಿಮ್ಗೆ ಎಷ್ಟು ಸರ್ ಹೇಳಿ. 1.5 25 ನಾನು ಇಟ್ಕೊತೀನಿ. ಸಾಹೇಬ್ ಒಂದು ಕಾಲ್ ಕೊಡು. 1 ಕಾಲು ಸಾಹೇಬ್ರಿಗೆ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿಸಿ ಸರ್ 90 ಹಾಕ್ಬೋದು. ಅದಕ್ಕೇನು ಫೈನಲ್ ಸರ್? CBSE ICC ನಮ್ಮದು ICC ಹೋಗ್ತೀವಿ. 5 ಆಫೀಸ್ದು ಎಲ್ಲ ಸೇರಿಸಿ 4 ಆಫೀಸ್ 1 ಅಲ್ಲಿ ಅಲ್ಲ ಅದು 1.5 ಆಗಲ್ಲ ಸರ್. ನೀವು 2 ಹೇಳಿದ್ರೆ 1.5 ಹೇಳಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ. ಮಾಡ್ಕೊಬೇಕು ಅಂದರೆ ಅವ್ರ ಹತ್ರನೇ ಮಾಡ್ಕೊಳ್ಳಿ. ಅಲ್ಲ ಅದು ಹೇಳಿ ಹೇಳ್ತಿಲ್ಲ. ಏನು ಮಾಡ್ತೀರಿ ಅಂತ ಹೇಳಿ. ಅದಕ್ಕೆ ಎಲ್ಲ ಸೇರಿಸಿ ಕೊಡಬೇಕು. ಅಷ್ಟು ಕೊಡಬೇಕು ನಮ್ಮದೆಲ್ಲ 1.5 ಅಷ್ಟು ಅವಾಗೂ ಕೊಟ್ಟಿದ್ದೀವಿ ಸರ್. ಅಷ್ಟು 5 ಕಡಿಮೆ ಹೋಗೋಣ ಮಾಡಿದ್ರೆ ಸ್ಕೂಲ್ ಚೆನ್ನಾಗಿಟ್ಕೊಂಡು 5 ಮಾಡಿದ್ರೆ ಕಡಿಮೆ ಅಣ್ಣ. 7, 7.5, 8 ಹ್ಞೂ ಅಣ್ಣ ಸತ್ಯ ಹೇಳ್ತಾ ಇದ್ದೀನಿ. 7.8 ಹೊಸ ಸ್ಕೂಲ್ 7.8 1 to 10 7.8 ಹ್ಞೂ 1 to 8 ತಗೊಂಡು ಅದೆಲ್ಲ ಯಾರು ಬೇರೆ ಬಾಳ 1 to 8ಗೆ 8 ಲಕ್ಷ ಅಲ್ಲ ಸರ್? ಹಾಂ. ಇನ್ನೊಂದು ಯಾರೋ ಇಬ್ಬರು 1 ಲಕ್ಷ ಕೊಟ್ಟು ಅವ್ರಿಗೆ 25,000 ಇಬ್ಬರು ಇರ್ಬೇಕು. ಹೀಗಾಗಿ ಇದು ಕಡಿಮೆ ಏನಿಲ್ಲ. ಅದು ನಮ್ಮದು ಫೈನಲ್ ಪಿಕ್ಚರ್ 1.5 ಕ್ಯಾಮ್ರಾಗೆ ಮಡಗಿದ್ದೀರಾ? ಇಲ್ಲ ಸರ್, ತಗೊಳ್ಳಿ ಸರ್, ಬರೀರಿ ಸರ್ ನೀವೇ. ಭಯ ಆಮೇಲೆ ಯಾಕೆ ಬೇಕು ಯಾಕೆ ತಿನ್ನಿಲ್ಲ ಉಣ್ಣಿಲ್ಲ ಏನೋ ಅದು ನಾವು ಸುತ್ತ ತಿನ್ನೋದು ಯಾರು ಸರ್ ಹಂಗಿದ್ದೀರಿ ಹೆಂಗೆ ಸರ್? ಹಂಗಿದೆ 1.25 ಕೊಟ್ಬಿಡಿ, ನಿಮ್ಮ ಕೆಲಸ ಆಗೋಗುತ್ತೆ. ಎಷ್ಟ್ರೀ ಮಾತಾಡ್ತೀರಿ? ದುಡ್ಡು ಕೊಟ್ಟು ಹೋಗ್ರಿ, ಕೆಲಸ ಆಗುತ್ತೆ ಅಂತಾರೆ ಮುಜೀಬ್. ಸಹಾಯಕ DDPI ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಹಾಯಕ ಹೇಳುವಂಥ ಮಾತಿದು. ದುಡ್ಡು ಕೊಟ್ಬಿಡ್ರಿ, ಕೆಲಸ ಆಗತ್ತೆ. ಅಯ್ಯೋ ರೆಕಾರ್ಡ್ ಮಾಡ್ಕೊಳ್ತಿದ್ದೀರಾ? ಭಯ ಆಗತ್ತೆ. ಎಂತಹ ಭ್ರಷ್ಟಾಚಾರ, ಎಂತಹ ಲಂಚಾವತಾರ! ಇದು ಇಲ್ಲಲ್ಲ, ಎಲ್ಲ ಕಡೆ ನಡೀತಾ ಇದೆ. ಆದರೆ ಬೆಳಕಿಗೆ ಒಂದೊಂದಷ್ಟು ಬರಬೇಕಷ್ಟೇ. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಸಾಕಷ್ಟು ಸ್ವಚ್ಛ ಆಡಳಿತವನ್ನು ನೀಡ್ತಾ ಇದ್ದೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಸ್ವಚ್ಛ ಆಡಳಿತ ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಂತ ಹೇಳ್ತಾರೆ. ಹಾಗಾದರೆ ಇದಕ್ಕೇನು ಹೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ಬೆಂಗಳೂರಿನ ಉಸ್ತುವಾರಿ ಸಚಿವರು ನೀವು, ಇಂತಹ ಕರ್ಮಕಾಂಡ ನಿಮ್ಮ
ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇದಕ್ಕೆ ಏನು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀರಿ? ಇಂತಹ ಅಧಿಕಾರಿಗಳಿಗೆ ಯಾವ ಶಿಕ್ಷೆಯನ್ನ ಕೊಡ್ತೀರಿ? ಮಾನ್ಯ ಶಿಕ್ಷಣ ಸಚಿವರೇ, ಆಗಲೇ ನಿಮಗೆ ಕನ್ನಡ ಬರೋದಿಲ್ಲ ಹಾಗೆ ಹೀಗೆ ಅಂತ ಏನೋ ಹೇಳ್ತಾರೆ, ಏನೋ ಆಗಲಿ, ಆದರೆ ಶಿಕ್ಷಣ ಸಚಿವರೇ ಇಂತಹ ಒಂದು ಘಟನೆಗಳು ನಡೆದರೆ ಯಾವ ಶಾಲೆ ಕೂಡ ಒಂದು ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಸಾಧ್ಯ? ಇಂತಹ ಘಟನೆಗಳಿಂದ ಎಷ್ಟು ಒಂದು ಪೋಷಕರು ಏನು ಸಿಂಪಲ್ ಆಗಿ ಹೇಳಬೇಕಿದು, ಶಾಲೆಯವರು ಪೋಷಕರ ಹತ್ರ ವಸೂಲಿ ಮಾಡ್ತಾರೆ, ಪೋಷಕರ ಹತ್ರ ವಸೂಲಿ ಮಾಡಿ ಅಧಿಕಾರಿಗಳಿಗೆ ಕೊಡ್ತಾರೆ, ಅಧಿಕಾರಿಗಳು ವಸೂಲಿ ಮಾಡಿ ನಿಮಗೆ ಕೊಡ್ತಾರೆ ಅಂತ ಮಾತಾಡ್ತಾರೆ ಜನ. ಇದು ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಾ ಇರ್ತಕ್ಕಂತಹ ವಿಷಯ, ನಿಮ್ಮ ಒಂದು ಪ್ರತಿಷ್ಠೆಯ ಪ್ರಶ್ನೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಈ ಲಂಚದ ಬೇಡಿಕೆ ಇಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಮಾನ್ಯ ಶಿಕ್ಷಣ ಸಚಿವರಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನಶಕ್ತಿ ನ್ಯೂಸ್ ಒಂದು ಮನವಿಯನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಅನೇಕ ಭ್ರಷ್ಟಾಚಾರವನ್ನು ನಾವು ಕೂಡ ಮುಂದೆ ಬಯಲಿಗೆ ತರ್ತೀವಿ. ನೋಡಿ, ಈ ಭ್ರಷ್ಟಾಚಾರದ ಗೋಡೆ ಮೇಲೆ ಕಟ್ಟಿರ್ತಕ್ಕಂಥ ಶಾಲೆಗಳು ಎಷ್ಟು ಉತ್ತಮವಾಗಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾರೆ, ಎಷ್ಟು ಉತ್ತಮವಾದ ಶಿಕ್ಷಣದ ಜೊತೆಗೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಓದಿಸ್ತಾರೆ, ಯಾವ ರೀತಿ ಇವರು ನಡ್ಕೊಳ್ತಾರೆ, ಪೋಷಕರ ಹತ್ರ ಎಷ್ಟು ದುಡ್ಡನ್ನು ವಸೂಲಿ ಮಾಡ್ತಾರೆ. ಇದು ಒಂದು ಜನರೇಷನ್ಗೆ ಮಾಡ್ತಕ್ಕಂಥ ಅನ್ಯಾಯ. ಇದನ್ನು ಎಲ್ಲರೂ ಕೂಡ ವಿರೋಧವನ್ನು ಮಾಡಬೇಕು. ವಿರೋಧ ಮಾಡಿ ಇಂತಹ ಪದ್ಧತಿಗೆ, ಇಂತಹ ಲಂಚಕ್ಕೆ ಬ್ರೇಕನ್ನು ಹಾಕಬೇಕು. ಮಾನ್ಯ ಶಿಕ್ಷಣ ಸಚಿವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಮಾನ್ಯ ಶಿಕ್ಷಣ ಸಚಿವರೇ, ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ. ಇದು ನಿಮ್ಮ ಸರ್ಕಾರಕ್ಕೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸ, ನಿಮ್ಮ ಸರ್ಕಾರದ ವಿರುದ್ಧ ನಡೀತಕ್ಕಂಥ ಒಂದು ಅನ್ಯಾಯ ಅಂತಲೇ ಹೇಳ್ಬೋದು. ದಯವಿಟ್ಟು ಶಿಕ್ಷಣ ಸಚಿವರು ಇದರ ವಿರುದ್ಧ, ಇಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಮನೆಗೆ ಕಳಿಸಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ಕೊಳ್ತೀವಿ.